ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾನಿದ್ದೀನಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಇವತ್ತು ನಾನು ಹೋಗ್ತಾ ಇರೋದು ತುಂಬ ದಿನದಿಂದ ಅಂದ್ಕೊತಾ ಇದ್ದಂಥ ಜಾಗ ಅಯೋಧ್ಯೆ. ಶ್ರೀರಾಮನ ದರ್ಶನ ಮಾಡಿ ಕುಂಭಮೇಳದಲ್ಲಿ ಒಂದು ಪವಿತ್ರವಾದ ನದಿಯಲ್ಲಿ ಮುಳುಗಿ ಎದ್ದು ವಾರಣಾಸಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಎಸ್, ಸೊ ಫ್ಲೈಟಿಗೆ ಇನ್ನೂ ಟೈಮ್ ಇದೆ. ಆ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ ಟಿಫನ್ ಸೆಂಟರ್ ಇಲ್ಲಿ ಬಂದು ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದು ಕೂತ್ಕೊಂಡಿದ್ದೀನಿ. ಐ ಶೋ ಯು ವಾಟ್ ಐ ಗೋನಾ ಹ್ಯಾವ್. ನಾನು ಏನು ತಿಂತೀನಿ ಅಂತ ನೋಡಬೇಕಾ ತೋರಿಸ್ತೀನಿ ರೀ. ಇನ್ನೂ ಅವರು ಆರ್ಡ್ರ್ ತೊಗೊಳಕ್ಕೆ ಅಂತ ಬಂದಿಲ್ಲ. ಅವ್ರು ಆರ್ಡ್ರ್ ತೊಗೊಂಡ್ಮೇಲೆ ಐ ಜಸ್ಟ್ ತೋರಿಸ್ತೀನಿ. ಏನು ನನಗೂ ಗೊತ್ತಾಗ್ತಾ ಇಲ್ಲ ಏನು ತಿನ್ನಬೇಕು ಅಂತ. Actually thought of having some millets, but unfortunately ended up with breakfast combo. ಸೊ ನನ್ನ ಬ್ರೇಕ್ಫಾಸ್ಟ್ ಬಂತು. ಆ್ಯಕ್ಚುಲಿ ಇಷ್ಟೊಂದಿದೆ, ಇಷ್ಟೊಂದು ತಿಂತೀನ ಇಲ್ವೋ ನನಗೆ ಗೊತ್ತಿಲ್ಲ. ಒಬ್ಬಳೇ ಅಲ್ಲ ವಿಡಿಯೋ ಮಾಡೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ. ದಿಸ್ ಇಸ್ ಆಲ್ ಮೈ ಬ್ರೇಕ್ಫಾಸ್ಟ್. ಇದರಲ್ಲಿ ಉಪ್ಪಿಟ್ಟು ಒಂದು ಭಾಳ ಇಷ್ಟ ನನಗೆ. ಉಪ್ಮಾ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ಸೊ ಜಸ್ಟ್ ಐ ಮೀನ್ ಎಲ್ಲ ತಿನ್ನೋಣ, ಅಲ್ಲೋದ್ಮೇಲೆ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಅಂತೂ ವರ್ಸ್ಟಾಗಿತ್ತು. ನಾನು ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋ ಸಿಗಲ್ಲ, ಇಲ್ಲೇ ತಿನ್ನೋಣ ಅಂತ ಅಂದ್ಕೊಂಡು ಕಾಂಬೋ ತೊಗೊಂಡ್ರೆ ಅದು ಏನು ಉಪ್ಪು ಇಲ್ಲ, ಖಾರನೂ ಇಲ್ಲ. ಸುಮ್ಮನೆ ಒಂದು ತಾಲಿಗೆ 609 rupees ವಿತ್ ಟ್ಯಾಕ್ಸಸ್ 700 rupees. ಕಾಫಿ ಕುಡಿದಾರೆ. ಕಾಫಿ ಚೆನ್ನಾಗಿದೆ ಅಲ್ಲ, ಕಾಫಿ ಹೆಂಗಿರೂ ಚೆನ್ನಾಗಿರುತ್ತೆ. ಬಿಕಾಸ್ ನಿಮಗೆ ಗೊತ್ತು ನಾನು ಕಾಫಿ ಪ್ರಿಯೆ. ಕಾಫಿ ಹೆಂಗಿರೂ ಚೆನ್ನಾಗಿರುತ್ತೆ, ಕಾಫಿ ಸಕ್ಕತ್ತಾಗಿದೆ. ಎಸ್, ವಾರಣಾಸಿಗೆ ಹೋಗ್ತಾ ಇರೋದು ಆ್ಯಂಡ್ ಪ್ರಯಾಗ್ರಾಜ್. ಆ್ಯಕ್ಚುಲಿ ಇಲ್ಲಿಂದ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಲ್ಲಿ ರಾಮನ ಮಂದಿರಕ್ಕೆ ಹೋಗಿ ರಾಮನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾನು ಕುಂಭಮೇಳಕ್ಕೆ ಹೋಗ್ತೀನಿ. ಅಲ್ಲಿ ಆದಮೇಲೆ ವಾರಣಾಸಿಗೆ ಹೋಗ್ತೀನಿ. ತೋರಿಸ್ತೀನಿ ನನ್ನ ಜರ್ನಿ ಹೇಗಿದೆ ಅಂತ ಅನ್ನೋದು. ಆ್ಯಂಡ್ ನನ್ನ ಹತ್ರ ಈ ಪ್ರೊಫೆಷ್ನಲ್ ಯೂಟ್ಯೂಬ್ ಬ್ಲಾಗ್ ಮಾಡೋದಕ್ಕೆ ಸ್ಟಿಕ್ಸು ಅದೆಲ್ಲ ಏನಿಲ್ಲ. ಜಸ್ಟ್ ನನ್ನ ಮೆಮರೀಸ್ಗೆ ಆ್ಯಂಡ್ ಫ್ಯೂಚರಲ್ಲಿ ಏನಾದರೂ ನೆನಪಾದಾಗ ಆ ವಿಡಿಯೋ ಸಿಗಲಿ ಅಂತ ಅಷ್ಟೇ ಯೂಟ್ಯೂಬ್. ಆ್ಯಕ್ಚುಲಿ ಫಸ್ಟ್ ಟೈಮು ನಾನು ಫ್ಲೈಟಿಗೆ ಚೂಡಿದಾರ್ ಹಾಕ್ಕೊಂಬಂದಿರೋದು. ಓಡಿ ಶುರುವಾಯಿತು. ಎಸ್, ಈಗ ಒಳಗಡೆ ಹೋಗಿ ನಿದ್ದೆ ಮಾಡೋದು. ಯಾಕಂದರೆ ರಾತ್ರಿಯೆಲ್ಲ ನಾನು ಪ್ಯಾಕಿಂಗ್ ಅದು ಇದು ಅಂತ ಅಂದ್ಕೊಂಡು ನಿದ್ದೆ ಮಾಡಲೇ ಇಲ್ಲ. ಮನೆಗೆ ಬಂದಿದ್ದು ಲೇಟ್ ಆಯಿತು. ಒಂದು ಈವೆಂಟ್ ಇತ್ತು, ಮುಗಿಸ್ಕೊಂಡು ಬಂದು ಬ್ಯಾಗ್ ಪ್ಯಾಕ್ ಮಾಡಿ ಬೆಳಗ್ಗೆ ಹೊರಟಿದ್ದು. ಇವಾಗ ಹೋಗಿ 3 hours ಅನಿಸುತ್ತೆ, 2 hours 55 minutes ಜರ್ನಿ. ಹೋಗಿ ಆರಾಮಾಗಿ ಒಳ್ಳೆ ನಿದ್ದೆ ಮಾಡಿ ಅಯೋಧ್ಯೆ ರೀಚ್ ಆಗ್ತೀನಿ. ಅಲ್ಲಿ ಹೋಗಿ ರೆಡಿಯಾಗಿ ರಾಮನ್ ಟೆಂಪಲ್ಗೆ ಹೋಗೋದು.
ಅಯೋಧ್ಯ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ನೋಡಿ. ಏನೋ ಒಂಥರ ಡಿಫ್ರೆಂಟ್ ವೈಬ್ಸ್ ಕೊಡುತ್ತೆ. ಅಂದರೆ ಯಾವುದೋ ಒಂದು ಸನ್ನಿಧಾನಕ್ಕೆ ಹೋದಂಗೆ ಅನಿಸುತ್ತೆ. ತುಂಬ ಪಾಸಿಟಿವ್ ವೈಬ್ಸ್ ಇದೆ, ಪಾಸಿಟಿವ್ ಎನರ್ಜಿ ಇದೆ. ಕಾಲಿಟ್ಟಿದ ತಕ್ಷಣವೇ ಸುಮ್ಮನೆ ಅಂತಾರ. ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ರಾಮ ಇದ್ದರು ಅಂತಂದರೆ ಜಸ್ಟ್ ಇಮ್ಯಾಜಿನ್ ಅದು ಎಷ್ಟು ಪವಿತ್ರವಾದ ಜಾಗ ಅಂತ ಅನ್ನೋದು. ಆ ಒಂದು ಅನಿಸುತ್ತೆ ನಿಮಗೆ, ಆ ನೆಲದ ಮೇಲೆ ಕಾಲಿಟ್ಟಿದ ತಕ್ಷಣ ಅದೇನೋ ಒಂದು ವೈಬ್ರೇಷನ್ ಅನಿಸುತ್ತೆ. ಐ ಫೀಲ್ ದ್ಯಾಟ್. ಈಗ ನನ್ನ ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೊರಟೆ ನಾನು. ಇವಾಗ ಹೋಟೆಲ್ ಕಡೆ ನನ್ನ ಪಯಣ. ಡ್ರೈವರ್ಗೆ ಕಾಲ್ ಮಾಡ್ತೀನಿ ಎಲ್ಲಿದ್ದಾರೆ ಅಂತ. ಹೋಗಿದ ತಕ್ಷಣ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಊಟ ಗೀಟ ಮಾಡಿ ಸೀರೆ ಉಟ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂದ್ಕೊಂಡಿದ್ದೀನಿ. ಸೊ ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿ ಹಾಕ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಕಾಯ್ತಾ ಇದ್ದೀರಲ್ಲ ನೀವು ರಾಮನ್ ನೋಡೋಕ್ಕೆ. ಆ್ಯಂಡ್ ನಾನು ಕೂಡ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಬಟ್ ಐ ಡೋಂಟ್ ನೋ ಅಲ್ಲಿ ಫೋನ್ಸ್ ಅಲೋ ಇದೆಯಾ ಇಲ್ವಾ, ನಾನು ಗೊತ್ತಿಲ್ಲ, ನಾನು ಚೆಕ್ ಮಾಡ್ತೀನಿ. ಎಸ್, ಇವಾಗ ನಾನು ಹೋಟೆಲ್ ಕಡೆ ಹೊರಟೆ. ಡ್ರೈವರ್ ಬಂದಿದ್ದಾರೆ. ಹೋಟೆಲ್ ಕಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ರೌಡು. ಹೋಟೆಲ್ ಸಿಗೋದು, ಫ್ಲೈಟ್ಸ್ ಅವೈಲಬಿಲಿಟಿ ಇರೋದು ಸಿಕ್ಕಾಪಟ್ಟೆ ಕಷ್ಟ. ಇದ್ದಿದ್ರಲ್ಲಿ ನೋಡಿ ನಾನು ಬುಕ್ ಮಾಡಿಕೊಂಡೆ. ಸೊ ಹೋಟೆಲಿಗೆ ಬಂದಿದ್ದೀನಿ ಇವಾಗ. ಇಲ್ಲಿಂದ ಫ್ರೆಶ್ ಆಗಿ ಹೋಗ್ತಾ ಇರೋದು. ಟೈಮ್ ಇಲ್ಲ, 4 ಗಂಟೆ ಅಷ್ಟರಲ್ಲಿ ಬರೋಕ್ಕೆ ಹೇಳಿದ್ದಾರೆ ದೇವಸ್ಥಾನದಲ್ಲಿ. ಇಮ್ಮಿಡಿಯೇಟಾಗಿ ರೆಡಿಯಾಗಿ ಒಂಚೂರು ಊಟ ಮಾಡಿ ಹಸುವಾಗ್ತಿದೆ. ಏನು ಯಾವಾಗಲೂ ತಿಂತಾನೆ ಇರ್ತಾಳೆ ಅಂದ್ಕೋಬೇಡಿ. ಫಿಕ್ಸ್ ಆಗಿಬಿಟ್ಟಿದ್ದೀನಿ ಮೈಂಡಲ್ಲಿ. 4 ದಿನ ಡಯಟ್ ಎಲ್ಲ ಸೈಡಿಗಿಟ್ಟು ಫೈನಲಿ ರೆಡಿ. ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಹೌದು, ಹೇಗೆ ಕಾಣಿಸ್ತಿದ್ದೀನಿ ಒಂಚೂರು ಕಮೆಂಟ್ ಮಾಡ್ತೀರಾ ಪ್ಲೀಸ್? ವೆಯ್ಟ್ ಮಾಡ್ತಿರ್ತೀನಿ. ಅಂದರೆ ರಾಮನ ದೇವಸ್ಥಾನಕ್ಕೆ ಸೂಟ್ ಆಗುವಂಥ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಷ್ಟು ನೀಟಾಗಿ ರೆಡಿ ಆಗೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ಟಕ್ ಅಂತ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟೆ. ದೇವರು ಹತ್ರ ಬಂದಿದ್ದ ತಕ್ಷಣ, ಅಂದರೆ ದೇವಸ್ಥಾನ ಹತ್ತಿರ ಬಂದಿದ್ದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಗ್ತಿತ್ತು ಬಾಡಿಲೆಲ್ಲ. ಖುಷಿಗೋ ಏನೋ ಗೊತ್ತಿಲ್ಲ, ನನಗೆ ತುಂಬಾ ಪಾಸಿಟಿವ್ ವೈಬ್ರೇಷನ್ನು ಆ ಒಂದು ಸ್ಥಳದಲ್ಲಿ. ನಿಮಗೂ ಫೀಲ್ ಆಗುತ್ತೆ. ಬಹಳ ಅದ್ಭುತವಾದ ದರ್ಶನ. ಸಾಕ್ಷಾತ್ ಶ್ರೀರಾಮನೇ ನಿಂತ್ಕೊಂಡಂಗಿತ್ತು. ತುಂಬ ಮುದ್ದಾಗಿತ್ತು ಅವರ ಮುಖ. ಅಲ್ಲಿ ವೀಡಿಯೋಸ್ ತೊಗೊಳ್ಳೋದೇ ನಾನು ಮರ್ತೋಗ್ಬಿಟ್ಟೆ. ಐ ಆಮ್ ಸೋ ಸಾರಿ. ಫೋಟೋಸ್ ತೊಗೊಂಡಿದ್ದೀನಿ. ಆ ಫೋಟೋಸ್ನ ಇಲ್ಲಿ ನಾನು ಹಾಕಿದ್ದೀನಿ. ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ? ಅದೇನೋ ಆಲೂ ಚಾಟ್ ಅಂತೆ, ಅದೇನು ಮಾಡ್ತಾರೆ ಗೊತ್ತಿಲ್ಲ. ತಿನ್ನೋಣ ಅಂತ ಬಂದಿದ್ದೀನಿ. ನೋಡ್ಬಿಟ್ಟು ಟೇಸ್ಟ್ ಹೆಂಗೆ ಹೇಳ್ತೀನಿ. ಇಲ್ಲಂತೂ ಏನೂ ಚೆನ್ನಾಗಿಲ್ಲ. ಆ್ಯಕ್ಚುಲಿ ಹೈಜೀನ್ ಅಂತೂ ಬೇರೆನೇ ಇಲ್ಲ. ಹಸುವಾಗ್ತಿತ್ತಲ್ಲ, ಟ್ರೈ ಮಾಡೋಣ ಅಂದರೆ ಇಲ್ಲಿ ಬಂದಾಗ ಒಂದು ಡಿಫ್ರೆಂಟಾಗಿ ಒಂದು ಚಾಟ್ ಟ್ರೈ ಮಾಡ್ತಿರೋದು ಫುಡ್. ಐ ಮೀನ್ ಸ್ಟ್ರೀಟ್ ಫುಡ್. मीठा तीखा टीका हनी तीखा आने की कृपा करें। जहाँ पर भी आप हमारी आवाज सुन सकते हो, आप थाना अयोध्या कोतवाली पे आने का कृपा करें। सरला मिश्री यदि तो शुरू ये थाना कोतवाली अयोध्या हो सकता है सारे इंतजार कर। ಏನು ಒಂಥರ ನಮ್ಮ ಕಡೆ ಮಸಾಲೆ ಪುರಿ ಇರುತ್ತಲ್ಲ ಆ ಥರ ಇದೆ. ಟೇಸ್ಟ್ ಮಾಡ್ತೀನಿ ಹೇಗಿದೆ. ಚೆನ್ನಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಯೂನಿಕ್ ಆಗಿದೆ. ಏನೋ ಒಂದು ಡಿಫ್ರೆಂಟ್ ಆಗಿದೆ. ಇಲ್ಲಿ ಬಂದಾಗ ಟ್ರೈ ಮಾಡಿದ್ದೀನಿ.
मंगलम कौसलेन्द्राय महनीय गुणाब्धे चक्रवर्ती तनुजाय सार्वभौमाय मंगलम। आप ये बताइए, आपका जीवन जो है मंगल ही मंगल हो। ठीक, थैंक यू, वेलकम वेलकम। ಒಂದು ಬ್ಯೂಟಿಫುಲ್ ದರ್ಶನ ಮಾಡಿಸಿದ ನಂತರ ಪಾಪ ಮನೆ ಕರ್ಕೊಂಡೋಗಿ ಊಟನೂ ಮಾಡಿಸಿ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ಲಿ ನಿಮಗೆ ಗ್ರೇಟ್ಫುಲ್ ಆಗಿರ್ತೀನಿ ನಾನು. ಆ್ಯಂಡ್ ಹಾಗೆ ಮತ್ತೊಂದು ಬಾರಿ ರಿಕ್ವೆಸ್ಟ್ ಮಾಡಿದೆ ನಾನು, ಅಯೋಧ್ಯೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ, ಅಂದರೆ ಶ್ರೀರಾಮನ ಮತ್ತೆ ಮತ್ತೆ ನೋಡಬೇಕಂತ ಆಸೆ ಆಗ್ತಿತ್ತು. ಹಾಗಾಗಿ ಮತ್ತೆ ಕೇಳಿದೆ, ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ, ಇನ್ನೊಂದು ಬಾರಿ ಹೋಗ್ಬೋದು ಆ ದೇವಸ್ಥಾನಕ್ಕೆ ಅಂತ. ಪಾಪ ಅವರು ಬಂದು ಕರ್ಕೊಂಡು ಹೋದರು. ಅಗೇನ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಒಂದು ಕೋಆಪರೇಷನ್ಗೆ. आप नीचे से पहुंचना, ठीक मैडम, आप मेरी गाड़ी में आ जाओ। ಸಮ್ಟೈಮ್ಸ್ ಜೀವನದಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಏನೇ ಇದ್ದರೂ ಎಲ್ಲನೂ ಇದ್ದರೂ ದೇವರ ಅನುಗ್ರಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್, ಇವಾಗ ಮತ್ತೊಂದು ಬಾರಿ ನಾನು ಶ್ರೀರಾಮನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ. कहाँ से आए हम? ये बेंगलोर से आए, वही भाई फेस में मेरे बच्चे भी बेंगलोर में हैं। ಅಬ್ಬಬ್ಬಬ್ಬಾ, ಎಷ್ಟು ಅದ್ಭುತವಾದ ದರ್ಶನ. ಆ್ಯಂಡ್ ಹಾಗೆ ರಾಮ ಎಷ್ಟು ಮುದ್ದಾಗಿದ್ದಾನೆ, ಮುದ್ದಾಗಿದ್ದಾರೆ. ಅವ್ರ ಮುಖ ನೋಡಬೇಕು, ಎಷ್ಟು ಚೆಂದ ಅಂದರೆ ಸಾಕ್ಷಾತ್ ಶ್ರೀರಾಮನೇ ನಿಂತ್ಕೊಂಡಾಗ ಅನಿಸ್ತಾ ಇತ್ತು. ಎಲ್ರಿಗೂ ಒಂದು ವಿಷಯ ಗೊತ್ತಿರಬೇಕಲ್ಲ, ರಾಮನ ವಿಗ್ರಹನ ಎಲ್ಲಿಂದ ತೊಗೊಂಡೋದ್ರು ಅನ್ನೋದು, ಯಾರು ಆ ಶಿಲ್ಪನೇ ಮಾಡಿದ್ದು, ಕೆತ್ತಿದ್ದು ಯಾರು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿಲ್ಲ ಅಂದ್ಕೊಂಡಿ, ನಿಮಗೂ ಗೊತ್ತಿದೆಯಾ ಇಲ್ವಾ ಅನ್ನೋದು ಒಂದು ಸಣ್ಣ ಟೆಸ್ಟ್ ಅಷ್ಟೇ. ಸೊ ಇದಾಗಿತ್ತು ನನ್ನ ಅಯೋಧ್ಯ ರಾಮ ಮಂದಿರ ಬ್ಯೂಟಿಫುಲ್ ದರ್ಶನ. ಶ್ರೀರಾಮ ಕಾಪಾಡು. ತುಂಬ ಅದ್ಭುತವಾಗಿತ್ತು, ಬಹಳ ಚೆನ್ನಾಗಿತ್ತು. ಮನಸ್ಸಿಗೆ ತುಂಬ ಶಾಂತಿ ಸಿಕ್ತು ರಾಮನ್ ನೋಡಿದ್ದು. ಇದು ಮೊದಲನೇ ಬಾರಿ ನಾನು ಅಯೋಧ್ಯೆ ವಿಸಿಟ್ ಮಾಡ್ತೀನಿ. ತುಂಬ ಖುಷಿ ಆಯಿತು. ಇದು ನೋಡಿ ಅಯೋಧ್ಯೆ ರಾಮ ಟೆಂಪಲ್ ಹಿಂದೆಗಡೆ ಇರೋದು. ಬಟ್ ದೇವಸ್ಥಾನ ಅನ್ನೋದು ತುಂಬ ಅದ್ಭುತವಾಗಿದೆ, ತುಂಬ ಪೀಸ್ಫುಲ್ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಆದ ಟೆಂಪಲ್ನ ನಮ್ಮ ಇಂಡಿಯಾಗೆ ಕೊಟ್ಟಿದ್ದಕ್ಕೆ. ಓಂ ಚಂದ್ರ ಸಮಾತ್ಮಂ ಪವಿತ್ರಂ ವಾಪನಾಶನಂ ಆಪದಾಹರತೆ ನಿತ್ಯಂ ಲಕ್ಷ್ಮೀಂ ಚೈತನ್ಯ ಸರ್ವದಾ ಭಗವಾನ್ ರಕ್ಷಾಕರೇ ಕಲ್ಯಾಣಕರೇ ಸಾ ಪರಿವಾರ. ದೇವಸ್ಥಾನದಿಂದ ಹೊರಗೆ ಬರೋ ಒಂದು ಜಾಗದಲ್ಲಿ ಮತ್ತೊಮ್ಮೆ ನನಗೆ ದೇವಸ್ಥಾನದ ಮುಖ್ಯ ಪೂಜಾರಿಗಳು ಸಿಗ್ತಾರೆ. ಅವರ ಒಂದು ಆಶೀರ್ವಾದ ತಗೊಂಡು ಅಲ್ಲಿಂದ ಮತ್ತೆ ಹೊರಡ್ತೀನಿ ನಾನು. And this is being led by the Swami Raghavacharya.
Inside there the Balaji temple is there. Oh, Balaji temple. मेरा घर का God वेंकटेश्वर है. Venkateswara. Earlier it was very dilapidated temple, but now it is well maintained and constructed by the Sri Raghavacharya. He is a friend of Yogi Ji. He is a friend of the Yogi Ji, and he is the friend of Yogi Ji, है ना? And our Yogi Adityanath. Inside the temple, very nice. It will be open around 8 a.m. It's still 6 o'clock, so it's closed. That's why it's closed. ನನಗೆ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿಸಿದ್ದು ಇವರಿಬ್ರು ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ You are most welcome. You are welcome. Actually, madam, you are so nice, and it is our fortunate that you are visited here in Ayodhya, and we are very fortunate that you inside early morning in the Brahma Muhurt we are visited Ram Mandir with you, and it's a beautiful morning here, and beautiful darshan we have taken there inside the Ramlala, and we wish you that you always come here in Ayodhya and visit Ayodhya, and we are always help you, madam, and it's our privilege that we are with you, and my brother is also with you, and very nice, and we are thankful to you, and you are visiting here in Ayodhya. राम सहस्र नाम तातुल्यम श्री राम नाम वरानने जय जय सिया राम. Chetta temple is Kanak temple. Right there is a big, good scene. ರಾಮ ಆಯ್ತು, ಇವಾಗ ಲಕ್ಷ್ಮಣನ ನೋಡಕ್ ಹೋಗ್ತಾ ಇದೀವಿ. After coming here, I got It's a reality. Without reality, Supreme Court can't verdict everything. Without reality, it is not possible. Ram Mandir is almost 5 Yeah. years, no? No, हाँ तो 5 to 3 years लगेगा. The history of Ram Mandir is more than 1,000 years ago. Earlier there was a Ram Mandir, and Mughals came here in Ayodhya and they destroyed our temple. By the debris of that temple, they made the mosque. While we are when debris of our temple, one Shiv Mandir is there, Trishul is there, and Gada is there. On that evidence, they have given verdict that earlier there was a temple, it was destroyed, and by the debris of the temple, they have made the mosque. This is one of the good sites in here, Lakshman Kila. It is one of the fort like. ನೋಡಿ ನನ್ನ ಹಣೆ ಮೇಲೆ ಶ್ರೀರಾಮ ಇದ್ದಾರೆ. ಶ್ರೀರಾಮ್ ಎಷ್ಟು ಮುದ್ದಾಗಿದೆ ಅಲ್ಲ ಹೆಸರು. ಸೊ ಈಗ ಕುಂಭಮೇಳ ಸ್ನಾನಕ್ಕೆ ಹೋಗ್ತಿದ್ದೀನಿ. ಒಂದು ಬ್ಯೂಟಿಫುಲ್ ಆದ ಶ್ರೀರಾಮನ ದರ್ಶನ ಮಾಡಿಕೊಂಡು ಅಯೋಧ್ಯೆಯಿಂದ ಈಗ ಹೋಟೆಲ್ ಚೆಕ್ಔಟ್ ಮಾಡಿ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ. ಎಸ್, ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ದರ್ಶನ ಮಾಡಿಸೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ವಾಸ್ ಅ ವಂಡರ್ಫುಲ್ ದರ್ಶನ. ಅಂದರೆ ಹಿಂದಿನ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಇಲ್ಲಿಂದ ಹೊರಡಬೇಕಲ್ಲ, ಹಾಗೆ ಮತ್ತೊಂದು ಬಾರಿ ಶ್ರೀರಾಮನ ನೋಡ್ಕೊಂಡು ಹೋಗೋಣ, ಮತ್ತೆ ಯಾವಾಗ ಬರ್ತೀವೋ ಅಂತ ಅಂದ್ಕೊಂಡು ಮತ್ತೊಮ್ಮೆ ಅವ್ರಿಗೆ ಫೋನ್ ಮಾಡಿದಾಗ ಬೆಳಗ್ಗೆ 5:30 ಬ್ರಾಹ್ಮಿ ಮುಹೂರ್ತಕ್ಕೇ ನಮಗೆ ದರ್ಶನ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ರಾಮನ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಈಗ ಅಲ್ಲಿಂದ ನಾನು ಹೋಟೆಲಿಗೆ ಬಂದೆ. ಹೋಟೆಲ್ ಚೆಕ್ಔಟ್ ಮಾಡಿ ಇಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಟೇಕ್ ಕೇರ್, ಸಿ ಯು ಆಲ್, ಸ್ಟೇ ಟ್ಯೂನ್ಡ್.